ಈ ಮೈಕ್ರೋ ಫೈನಾನ್ಸ್ ಹಾವಳಿ ಅಂದ್ರೆ ಮೈಕ್ರೋ ಫೈನಾನ್ಸ್ ನೆಟ್ವರ್ಕ್ ಇದೆಯಲ್ಲ ಯಾವ ರೀತಿ ಸಾಕ್ತಾ ಬಂದಿದೆ ಸರ್? ಇದು ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ಕೂಡ ಒಂದು ಆರ್ಥಿಕ ವ್ಯವಸ್ಥೆ ಅನ್ನೋದು ರೂಪುಗೊಂಡೇ ಇಲ್ಲ. ಗುಬ್ಬಿ ವೀರಣ್ಣವರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು. ಕೆಂಪರಾಜ್ ಅರಸು ಅವರು, ದೇವರಾಜ್ ಅರಸು ಅವರ ತಮ್ಮ, ಅವರು ನಳದಮಯಂತಿ ಅಂತ ಒಂದು ಸಿನಿಮಾ ಮಾಡಿ ಅದು ಬಡ್ಡಿ ಚಕ್ರಬಡ್ಡಿ ಎಲ್ಲಾ ಬೆಳೆದು ಬಹಳ ಜನ ಹೀರೋಗಳು ಆನ್ ದ ರೆಕಾರ್ಡ್ ತಗೊಳ್ಳೋ ದುಡ್ಡು ಬೇರೆ, ಅವ್ರು ನಿಜವಾಗ್ಲೂ ತಗೊಳ್ಳೋ ದುಡ್ಡು ಬೇರೆ. ಇದುವರೆಗೂ ನಮ್ಮ ವಾಣಿಜ್ಯ ಮಂಡಳಿ ಆಗಲಿ ಅಥವಾ ಅಕಾಡೆಮಿ ಆಗಲಿ ಇದಕ್ಕೊಂದು ಭದ್ರವಾದ ಆರ್ಥಿಕ ವ್ಯವಸ್ಥೆಯನ್ನ ಮಾಡುವ ಪ್ರಯತ್ನವನ್ನೇ ಮಾಡಿಲ್ಲ. 10 ಲಕ್ಷ ಸಬ್ಸಿಡಿ 5 ವರ್ಷ 6 ವರ್ಷ ಆದ್ಮೇಲೆ ಬರುತ್ತೆ. ಈಗಂತೂ 2019 ಸಬ್ಸಿಡಿನ ಇನ್ನೂ ಕೊಟ್ಟಿದೆ. 3-4% ಸಿನಿಮಾಗಳು ಮಾತ್ರ ಗೆಲ್ತಾ ಇದೆ. 1000 ಕೋಟಿ ರೂಪಾಯಿನ ಚಿತ್ರರಂಗ ಪ್ರತಿ ವರ್ಷ ಕಳ್ಕೊಳ್ತಾ ಇದೆ ಅಂದ್ರೆ ಅದೊಂದು ಬಜೆಟ್. ಅದು ನಾನು ಎಷ್ಟೋ ನಿರ್ಮಾಪಕರು ತಮ್ಮ ಇಡೀ ಜೀವಮಾನದ ಗಳಿಕೆಯನ್ನು ಒಂದು ಸಿನಿಮಾದಿಂದ ಕಳ್ಕೊಂಡಿದ್ದೀನಿ. ಜಯನಗರದಲ್ಲಿರುವಂತ 16 ಸೈಟನ್ನು ಮಾರಬೇಕಾದ ಅನಿವಾರ್ಯತೆ ಬಂತು ಒಂದು ಸಿನಿಮಾದಿಂದ. ಇದು ಬರೀ ಸಿನಿಮಾಕ್ಕೆ ಮಾತ್ರ ಸಂಬಂಧಪಟ್ಟ ಸಮಸ್ಯೆ ಅಲ್ಲ, ಇದು ಇಡೀ ಕರ್ನಾಟಕ ಆರ್ಥಿಕ ವ್ಯವಸ್ಥೆ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಮೈಕ್ರೋ ಫೈನಾನ್ಸ್ ಹಾವಳಿ ಇತ್ತೀಚೆಗೆ ರಾಜ್ಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾನೆ ಬಂದಿದೆ. ಮೈಕ್ರೋ ಫೈನಾನ್ಸ್ ಕಾಟದಿಂದ ಅದೆಷ್ಟೋ ಜನ ತಮ್ಮ ಜೀವನವನ್ನೇ ಕಳೆದುಕೊಂಡಿದ್ದಾರೆ, ತಮ್ಮ ಜೀವವನ್ನೇ ಅಂತ್ಯ ಮಾಡಿಕೊಂಡಿದ್ದಾರೆ. ಸಾಲದ ಶೂಲಕ್ಕೆ ಬಲಿಯಾಗಿ ನೇಣಿಗೆ ಕೊರಳೊಡಿದ್ದವರಿಗೆ ಲೆಕ್ಕನೇ ಇಲ್ಲ. ಇನ್ನೂ ಕೆಲವರು ತಮ್ಮ ಮನೆ ಮಠ ಬಿಟ್ಟು ಊರನ್ನೇ ಬಿಟ್ಟು ಹೋಗಿದ್ದಾರೆ. ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು. ಇನ್ನು ಈ ಮೈಕ್ರೋ ಫೈನಾನ್ಸ್ ಕಾಟ ಇದೆಯಲ್ಲ, ಇದು ಕೇವಲ ಮಧ್ಯಮ ವರ್ಗಕ್ಕೋ ಅಥವಾ ಬಡವರ್ಗಕ್ಕೋ ಮಾತ್ರ ಸೀಮಿತವಾಗಿಲ್ಲ, ಕನ್ನಡ ಚಿತ್ರರಂಗವನ್ನು ಕೂಡ ಇದು ಬಿಟ್ಟಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಜನ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿದ್ದು ಕನಸುಗಳನ್ನು ಹೊತ್ಕೊಂಡು ಬರ್ತಾರೆ, ಹೆಸರನ್ನ ಮಾಡಬೇಕು, ಹಣ ಗಳಿಸಬೇಕು ಅಂತ ಹೇಳಿ. ಈ ಒಂದು ನಿಟ್ಟಿನಲ್ಲಿ ಅವರು ಮೈಕ್ರೋ ಫೈನಾನ್ಸ್ನ ಸಾಲವನ್ನ ಪಡಿತಾರೆ. ಹಾಗಾದ್ರೆ ಕನ್ನಡ ಚಿತ್ರರಂಗದಲ್ಲಿ ಮೈಕ್ರೋ ಫೈನಾನ್ಸ್ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಮೈಕ್ರೋ ಫೈನಾನ್ಸ್ ಕಾಟದಿಂದ ಅದೆಷ್ಟು ಜನ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು ತಮ್ಮ ಬದುಕನ್ನ ಕೊನೆಗಾಣಿಸ್ಕೊಂಡಿದ್ದಾರೆ. ಒಟ್ನಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಯಾವ ರೀತಿ ಇದರ ಹಾವಳಿ ಇದೆ, ಈ ಎಲ್ಲಾ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹಿರಿಯ ಪತ್ರಕರ್ತರಾದ NS ಶ್ರೀಧರ್ ಮೂರ್ತಿ ಅವರು. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ ಸರ್. ಈಗಾಗಲೇ ಗೊತ್ತಿದೆ ನಿಮಗೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ಕೊಂಡು. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಅಂದ್ರೆ ಮೈಕ್ರೋ ಫೈನಾನ್ಸ್ ನೆಟ್ವರ್ಕ್ ಇದೆಯಲ್ಲ ಯಾವ ರೀತಿ ಸಾಕ್ತಾ ಬಂದಿದೆ ಸರ್ ಮೊದಲಿನಿಂದ ಇಲ್ಲಿವರೆಗೆ? ಇದು ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ಕೂಡ ಒಂದು ಆರ್ಥಿಕ ವ್ಯವಸ್ಥೆ ಅನ್ನೋದು ರೂಪುಗೊಂಡೇ ಇಲ್ಲ. ಮೊದ್ಲಿತ್ತು ಈ ಸಮಸ್ಯೆ ಇತ್ತು. ಗುಬ್ಬಿ ವೀರಣ್ಣವರು, ದೇವಡು ನರಸಿಂಹಶಾಸ್ತ್ರಿಗಳು ಎಲ್ಲ ಸೇರಿ ಕರ್ನಾಟಕ ಫಿಲಂ ಕಾರ್ಪೊರೇಷನ್ ಅಂತ ಒಂದು ಕಂಪನಿಯನ್ನ ಶುರು ಮಾಡಿದ್ರು. ಇದು ಮೂಕಿ ಚಿತ್ರಗಳ ಕಾಲದಲ್ಲಿ. ಓರಿಯೆಂಟಲ್ ಬ್ಯಾಂಕ್ ಅನ್ನೋದು ಇದಕ್ಕೆ ಸಾಲ ಕೊಟ್ಟಿತ್ತು. ಆ ಬ್ಯಾಂಕೇ ಮುಳುಗೋಯ್ತು. ಇವ್ರು 4 ಸಿನಿಮಾ ಮಾಡಿದ್ರು ಗುಬ್ಬಿ ಕರ್ನಾಟಕ ಫಿಲಮ್ಸ್ ಮೂಲಕ, ಗುಬ್ಬಿ ಕಂಪನಿಯವರು. ಕೊನೆಗೆ ಗುಬ್ಬಿ ವೀರಣ್ಣವರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು. ಸರಿ ಸುಮಾರು 100 ವರ್ಷದ ಕೆಳಗಿನ ಕಥೆ ಅದು. ಆ ಕೊನೆಗೆ ಮನೆ ಮುಂದೆ ಸಾಲಗಾರರು ಬಂದು ನಿಂತ್ಕೊಳ್ಳೋದು ನೋಡಿ ಮೈಸೂರು ಮಹಾರಾಜರು ಅವರಿಗೆ, ಗುಬ್ಬಿ ಕಂಪನಿಯವರಿಗೆ ಕೊಟ್ಟಿದ್ದ ಚಿನ್ನದ ತೋಡವನ್ನ ಮಾರಿ ಇವ ಸಾಲವನ್ನೆಲ್ಲ ತೀರಿಸಿ ಇನ್ನು ಮುಂದೆ ನನ್ನ ಜೀವನದಲ್ಲಿ ಸಿನಿಮಾ ಮಾಡೋದಿಲ್ಲ ಅಂತ ಹೇಳಿ ತಿರುಪ್ತಿಗೆ ಹೋಗಿ ಕಾಣಿಕೆ ಹಾಕ್ಬಿಟ್ಟು. ಆದ್ರೆ ಗುಬ್ಬಿ ವೀರಣ್ಣವರು ಆಮೇಲೆ 36ನೇ ಇಸ್ವಿಲಿ ಸಂಸಾರ ನೌಕ ಮಾಡಿದ್ರು, ಆಮೇಲೆ ಬೇಡ್ರ ಕಣ್ಣಪ್ಪ ಮಾಡಿದ್ರು. ಆ ಸಿನಿಮಾ ಅನ್ನೋದು ವ್ಯಾಮೋಹ, ಅದಷ್ಟು ಸುಲಭಕ್ಕೆ ಬಿಡಲ್ಲ ಅದು. ಕೆಂಪರಾಜ್ ಅರಸು ಅವರು, ದೇವರಾಜ್ ಅರಸು ಅವರ ತಮ್ಮ, ಅವರು ನಳದಮಯಂತಿ ಅಂತ ಒಂದು ಸಿನಿಮಾ ಮಾಡಿ ಅದು ಬಡ್ಡಿ ಚಕ್ರಬಡ್ಡಿ ಎಲ್ಲಾ ಬೆಳೆದು ಕೊನೆಗೆ ತಿರುಪ್ತಿಗೆ ಹೋಗಿ ಇನ್ನು ಮುಂದೆ ನಂಗೂ ಚಿತ್ರರಂಗಕ್ಕೂ ಸಂಬಂಧ ಇಲ್ಲ ಅಂತ ಮಾಡಿದ್ರು. ಮತ್ತೆ ದೇವರಾಜ್ ಅರಸು ಮುಖ್ಯಮಂತ್ರಿ ಆದಾಗ ಚಲನಚಿತ್ರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅವರು ಅಧ್ಯಕ್ಷರಾದ್ರು. ಅದು ಇನ್ನೊಂದು ಕತೆ. ಅಂದ್ರೆ ನಿಮಗೆ ಮೊದಲಿಂದಲೂ ಕೂಡ ಈ ತರದ ಸಮಸ್ಯೆಗಳು ನಮ್ಮಲ್ಲಿ ನಡ್ಕೊಂಡು ಬಂತಾನೆ ಇದೆ. ಅದು ಏನಾಗಿದೆ, ಇದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂತಂದ್ರೆ, ಯಾವ ಕಾಲದಲ್ಲಿ ಒಂದು ಸಿನಿಮಾ ಮಾಡುವ ಮುಂಚೆ ಅದರ ಬಜೆಟ್ ಎಷ್ಟು ಅನ್ನೋ ಲೆಕ್ಕ ಯಾರು ಮಾಡ್ಕೊಳಲ್ಲ. ಹೌದು. ಸುಮ್ನೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಯಾರೋ 10 ಲಕ್ಷ ಇಟ್ಕೊಂಡು ಸಿನಿಮಾ ಶುರು ಮಾಡ್ಬಿಡ್ತಾರೆ. 3 ತಿಂಗಳು ಶೂಟಿಂಗು ಆಗೋಗುತ್ತೆ. 3 ತಿಂಗಳು ಶೂಟಿಂಗ್ ಆದ್ಮೇಲೆ ಹೀರೋ ಪ್ರಾಬ್ಲಮ್ ಆಗುತ್ತೆ, ಹೀರೋಯಿನ್ ಪ್ರಾಬ್ಲಮ್ ಆಗುತ್ತೆ, ಅಥವಾ ಇನ್ಯಾರ್ದೋ ಪ್ರಾಬ್ಲಮ್ ಆಗುತ್ತೆ, ಮತ್ತೊಂದ್ 3 ತಿಂಗಳ ಸಿನಿಮಾ ನಿಂತು ಹೋಗುತ್ತೆ. ಈ 10 ಲಕ್ಷವನ್ನ ಅವರು 30% ಬಡ್ಡಿ ತಗೊಂಡ್ಬಂದಿ. ಅಂದ್ರೆ ನಿಮ್ಗೆ 3 ತಿಂಗಳಾದ್ಮೇಲೆ ಮತ್ತೆ ಚಿತ್ರೀಕರಣ ಆರಂಭ ಆಗೋಷ್ಟೊತ್ತಿಗೆ ಡಬಲ್ ಆಗೋಗ್ಬಿಡುತ್ತೆ. ಅದ್ರ ಮೇಲೆ ಚಕ್ರ ಬಡ್ಡಿ ಬೆಳೆದಿರುತ್ತೆ. ಈಗ 1 ವರ್ಷಕ್ಕೆ ಸಿನಿಮಾ 30 ಲಕ್ಷಕ್ಕೆ ಮುಗಿದ್ರೆ
ಅವರ ಬಜೆಟ್ 1.5 ಕೋಟಿ ದಾಟಿತ್ತು. ಆ ಸಿನಿಮಾ ನಿಮ್ಗೆ 70 ಲಕ್ಷ ಗಳಿಸ್ತು ಅಂತ ನೀವು ಲೆಕ್ಕ ಇಟ್ಕೊಂಡ್ರು ಕೂಡ 60 ಲಕ್ಷ ಲಾಸ್ ಅಲ್ಲಿ ಇರ್ತಾರೆ. ಮತ್ತು ಅವರ ಮನೆ ಮಠವನ್ನೆಲ್ಲ ಇದಕ್ಕೆ ಬರ್ದಿರ್ತಾರೆ. ಹಾಗಾಗಿ ಎಲ್ಲವನ್ನ ಕಳ್ಕೊಳ್ತಾರೆ. ನಾವು ಕನ್ನಡ ಚಿತ್ರರಂಗದಲ್ಲಿ ಕಳೆದ ವರ್ಷನೇ 3 ಜನ ನಿರ್ಮಾಪಕರು ಹೀಗೆ ಸಾಲಕ್ಕಾಗಿ ನೇಣಿಗೆ ತಮ್ಮ ಕೊರಳನ್ನ ಒಡ್ಡಿದ ಘಟನೆಗಳನ್ನ ನೋಡಿದ್ದೀವಿ. ಆಮೇಲೆ ನಮ್ಗೆ ಚಿದಂಬರ ಶೆಟ್ಟಿ ಅವರ ದುರ್ಮರಣ ಆದಾಗ ಇದರ ಹಿಂದಿನ ದೊಡ್ಡ ಕರಾಳ ಲೋಕ ಇದೆ ಇದ್ರ ಹಿಂದೆ ಅನ್ನೋದು ಗೊತ್ತಾಯ್ತು. ಮೊದ್ಲಿಂದ ಕೂಡ ಸಿನಿಮಾಗಳಿಗೆ ಬ್ಯಾಂಕ್ ನಿಂದ ಸಾಲ ತಗೊಂಡವ್ರು ಬಹಳ ಕಮ್ಮಿ. ಯಾಕೆ ಅಂತಂದ್ರೆ ಒಂದು ಅವ್ರ ಹತ್ರ ಸರಿಯಾದ ಆಧಾರಗಳು ಇರ್ತಿರ್ಲಿಲ್ಲ, ಮತ್ತೆ ಏನೇನು ಖರ್ಚು ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆಮೇಲೆ ನಿಮ್ಗೆ ಬಹಳ ಜನ ಹೀರೋಗಳು ಅವರು ಆನ್ ದ ರೆಕಾರ್ಡ್ ತಗೊಳ್ಳೋ ದುಡ್ಡು ಬೇರೆ, ಅವ್ರು ನಿಜವಾಗ್ಲೂ ತಗೊಳ್ಳೋ ದುಡ್ಡು ಬೇರೆ. ಈ ಲೆಕ್ಕ ತೋರ್ಸಕ್ಕಾಗಲ್ಲ ಅನ್ನೋದಕ್ಕಾಗಿ ಅವ್ರು ಬ್ಯಾಂಕಿಂದ ಸಾಲ ತಗೊಳಕ್ಕಾಗಲ್ಲ. ಇದು ಈ ಎಲ್ಲಾ ಸಮಸ್ಯೆಗಳನ್ನ ಸೇರಿಸಿ ಇದು ಒಂದ್ ದೊಡ್ಡ ಚಕ್ರವ್ಯೂಹದ ತರ. ಆಮೇಲೆ ಈ ರಂಗಕ್ಕೆ ಹೊಸಬ್ರು ಬಂದ್ರಂತೂ ನಿಮ್ಗೆ ಹೇಳ್ತಾರೆ, ಅದು ನೀವು ಒಂದು ಯೂನಿಯನ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಬಿಡಿ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಿಮ್ಗೆ ಯೂನಿಯನ್ ಅವ್ರು ಮಾಡ್ತಾರೆ. ಇದು ಹೆಂಗಿರುತ್ತೆ ಅಂತಂದ್ರೆ ಯೂನಿಯನ್ ಅವ್ರ ಜೊತೆಗೆ, ಸರ್ ನಮ್ದೇ ಕ್ಯಾಂಟೀನ್ ಇದೆ, ನೀವು ಎಲ್ಲೆಲ್ಲೋ ಶೂಟಿಂಗ್ ಹೋಗ್ತೀರಾ, ಅಲ್ಲಿ ಯಾಕೆ ನಿಮ್ಗೆ ಕ್ಯಾಂಟೀನ್, ನಾವೆಲ್ಲ ಸರಬರಾಜ್ ಮಾಡ್ತೀವಿ ಅಂತಾರೆ. ಬೆಳಿಗ್ಗೆಗೆ ನಿಮ್ಗೆ 10 ವೆರೈಟಿ ತಿಂಡಿ ಕೊಡ್ತಾರೆ. 10ರಲ್ಲಿ ಕನಿಷ್ಠ 8 ವೇಸ್ಟ್ ಆಗಿರುತ್ತೆ, 2 ವೆರೈಟಿ ತಿಂಡಿ ಬಳಕೆ ಆಗೋದು. ಮಧ್ಯಾಹ್ನ 10 ತರದ ಊಟ ತಂದು ಕೊಡ್ತಾರೆ. ಸೊ ನಿಮ್ಗೆ ಅಲ್ಲಿರುವ ಯೂನಿಟ್ ಅಲ್ಲಿರುವ 60 ಜನಕ್ಕೆ ನೀವು ಲೆಕ್ಕ ಹಾಕ್ತೀವಿ ಅಂದ್ರೆ ನಿಮ್ಗೆ 90% ಊಟ ತಿಂಡಿ ವೇಸ್ಟ್ ಆಗ್ತದೆ. ಸೊ ಅದ್ರ ಆ ಕ್ಯಾಂಟೀನ್ ಬಿಲ್ ನಿಮಗೆ ಅದು ಬಹಳ ಜನಕ್ಕೆ ಅದು ಅರ್ಥ ಆಗಲ್ಲ. ಅದೇ ಒಂದು ದೊಡ್ಡ ಬಜೆಟ್ ಆಗ್ತದೆ. ನೀವು ಯೂನಿಯನ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡ್ರೆ ನಿಮ್ಗೆ 6 ಗಂಟೆ ಮೇಲೆ ನೀವು ಶೂಟಿಂಗ್ ಮಾಡಿದ್ರೆ ಡಬಲ್ ದ ಬಜೆಟ್ ಅಂತ ಹೇಳ್ತಾರೆ. ನಿಮ್ಗೆ ಹೀರೋದೋ ಹೀರೋಯಿನ್ ಕಾಲ್ ಶೀಟ್ ಬಹಳ ಇಂಪಾರ್ಟೆಂಟ್, ನಾನು ಈ ಸಿನಿಮಾ ಮುಗಿಸ್ಲೇಬೇಕಾದ್ರೆ ನೀವು ರಾತ್ರಿ 10 ಗಂಟೆವರೆಗೂ ಶೂಟಿಂಗ್ ಮಾಡ್ತೀರಿ, ಈ 4 ಗಂಟೆ 8 ಗಂಟೆ ದುಡ್ಡು ಕೊಟ್ಟಿರ್ತೀರಿ. ಈ ತರದಲ್ಲಿ ನೀವು ಸಿನಿಮಾನ ಆರಂಭಿಸುವಾಗ ಏನ್ ಬಜೆಟ್ ಇಟ್ಕೊಂಡಿರ್ತೀರೋ ಮುಗಿಯುವಾಗ ಅದು ನಿಮ್ಮ ಕೈ ದಾಟ್ ಹೋಗ್ಬಿಡುತ್ತೆ. ಮತ್ತೆ ಈ ಸಿನಿಮಾ ವ್ಯವಹಾರ ಹೆಂಗೆ ಅಂತಂದ್ರೆ, ನೀವು ಒಂದ್ ಸಿನಿಮಾನ ಅದು ಪೂರ್ತಿಯಾಗಿ ಸೆನ್ಸರ್ ಆಗೋವರೆಗೂ ಅದನ್ನ ನೀವು ತೋರ್ಸಕ್ ಬರಲ್ಲ ಯಾರು. ಹೌದು. ಹೀಗಾಗಿ ನೀವು ಅರ್ಧದಲ್ಲಿ ಸಿನಿಮಾ ನಿಲ್ಸಿದ್ರೆ ಬರೋ ದುಡ್ಡು ಬರಲ್ಲ. ನೀವು ಅರ್ಧದವರೆಗೆ ಬಂದ್ಬಿಟ್ಟಿದ್ವಿ, ಕಷ್ಟವ ಸುಖೋ ಮುಂದಕ್ಕೆ ಹೋಗೋಣ ಅಂತ. ಅದು ಹೇಳ್ತಾರಲ್ಲ, ನೆತ್ತರ ದಾರಿಯಲ್ಲಿ ಅರ್ಧ ದೂರ ಬಂದ ಮೇಲೆ ಮುಂದೆ ಹೋಗುವುದು ಒಂದೇ, ಹಿಂದೆ ಹೋಗುವುದು ಒಂದೇ. ಧೈರ್ಯಶಾಲಿಯಾದವರು ಮುಂದೆ ಹೋಗುವುದನ್ನೇ ಆಯ್ಕೆ, ಮ್ಯಾಕ್ಬೆತ್ ಡೈಲಾಗ್. ಇಲ್ಲಿ ಧೈರ್ಯಶಾಲಿ ಪ್ರಶ್ನೆಯೇ ಇಲ್ಲ, ಮುಂದಕ್ಕೆ ಹೋಗದಿರ ದುಡ್ಡು ಬರೋ ಸಾಧ್ಯತೆಯೇ ಇಲ್ಲ ಅರ್ಧಕ್ಕೆ ಸಿನಿಮಾ ನಿಂತು ಹೋದ್ರೆ. ಮತ್ತೆ ಹಿಂಗ ಅಳಾಯಕ ಸಿನಿಮಾಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. ನಿಂತು ಹೋಗಿ ಒಂದು ಸಿನಿಮಾ ಮೇಲೆ ಇವತ್ತು ಕನಿಷ್ಠ 30 ಕುಟುಂಬಗಳು ಅವಲಂಬಿಸಿರುತ್ತೆ. ಇದುವರೆಗೂ ನಮ್ಮ ವಾಣಿಜ್ಯ ಮಂಡಳಿ ಆಗ್ಲಿ ಅಥವಾ ಅಕಾಡೆಮಿ ಆಗ್ಲಿ ಇದಕ್ಕೊಂದು ಭದ್ರವಾದ ಆರ್ಥಿಕ ವ್ಯವಸ್ಥೆಯನ್ನ ಮಾಡುವ ಪ್ರಯತ್ನವನ್ನೇ ಮಾಡಿಲ್ಲ. ನಾವು ಒಂದು 10 ಲಕ್ಷ ಸಬ್ಸಿಡಿ ಕೊಡೋದಕ್ಕೆ ಸಿನಿಮಾ ಮಾಡ್ತಾರೆ. 10 ಲಕ್ಷ ಸಬ್ಸಿಡಿ 5 ವರ್ಷ 6 ವರ್ಷ ಆದ್ಮೇಲೆ ಬರುತ್ತೆ. ಈಗಂತೂ 2019 ಸಬ್ಸಿಡಿಯಿಂದ ಇನ್ನೂ ಕೊಟ್ಟಿಲ್ಲ. 6 ವರ್ಷದ ಸಬ್ಸಿಡಿ ಇನ್ನೂ ಬಂದಿಲ್ಲ. ಸೊ ನೀವು 6 ವರ್ಷದ ಹಿಂದೆ ನೀವು 10 ಲಕ್ಷಕ್ಕೆ ಸಿನಿಮಾ ಮಾಡಿದ್ರು ಈಗ ಸಬ್ಸಿಡಿ ಅವನಿಗೆ 10 ಲಕ್ಷ ಕೊಟ್ರೆ ಅದರಿಂದ ಏನು ಉಪಯೋಗ ಆಗಲ್ಲ. ಯಾಕಂದ್ರೆ ಅದ್ರ ಬಡ್ಡಿ ಚಕ್ರಬಡ್ಡಿ ಅಷ್ಟು ದಾಟೋದು. ಇದೊಂದು ಬಹಳ ದೊಡ್ಡ ಕರಾಳ ಲೋಕ. ಮತ್ತೆ ಸಿನಿಮಾದವರು ಇವತ್ತಿಗೂ ಬಹಳ ಗುರಿ ಆಗ್ತಾ ಇದಾರೆ. ನಂಗೊಂದು ಬಹಳ ಕುತೂಹಲದ ಸಂಗತಿ ಏನು ಅಂತಂದ್ರೆ ಅದೇ, ಇದು ಯಾಕೆ ಇವ್ರು ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಅನ್ನೋದು. ಅದಕ್ಕೆ ಒಂದು ಡಾನ್ ಕಿಕ್ಸೋಟ್ ತರದ ಒಂದು ಮೆಂಟಾಲಿಟಿ, ಒಂದು ಹುಂಬುತನ ಅದ. ಯಾರೋ ಒಬ್ರು ದುಡ್ಡು ಮಾಡಿದ್ದಾರೆ 300 ಕೋಟಿ ಅಂತ 100 ಕೋಟಿ ಕ್ಲಬ್ ಬಂದಿದೆ ಅಂತ ಹೇಳ್ತಾರೆ. ಸೊ ನಿಮಗೆ ಅವರೇಜ್ ಈ 90 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ನೋಡಿದ್ರೆ, ನಾನೊಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಕೂಡ ನಾನು ಬಹಳ ಡೀಪ್ ಆಗಿ ಸ್ಟಡಿ ಮಾಡಿರೋ ಪ್ರಕಾರ ಸಕ್ಸಸ್ ರೇಟ್ ಇಸ್ ಆಲ್ವೇಸ್ ಬಿಟ್ವೀನ್ 3 to 4%. 3ರಿಂದ 4% ಸಿನಿಮಾಗಳು ಮಾತ್ರ ಗೆಲ್ತಾ ಇದೆ. ಅದು ನಿಮ್ಮ ಅತ್ಯಂತ ಶ್ರೀಮಂತಿ. ನೀವು 60 ಸಿನಿಮಾ ಬರ್ತಿದ್ ಕಾಲಕ್ಕೂ ಅದೇ ಸತ್ಯ, 400 ಸಿನಿಮಾ ಬರ್ತಿದ್ ಕಾಲಕ್ಕೂ ಅದೇ ಸತ್ಯ. ನಮ್ಮ ಸಕ್ಸಸ್ ರೇಟು 3ರಿಂದ 4% ಒಳಗೆ. 500 ಕೋಟಿ ರೂಪಾಯಿಯಲ್ಲಿ ಕನಿಷ್ಠ 400 ಕೋಟಿ ರೂಪಾಯಿ ಪ್ರತಿ ವರ್ಷ ಮುಳುಗೋಗ್ತದೆ. 400 ಕೋಟಿ ಇದು ಅಫಿಷಿಯಲ್ ಫಿಗರ್. ಬಟ್ ನಿಜವಾಗ್ಲೂ ಮುಳುಗು ಹೋಗಿರೋದು ನೀವು ಈ ಚಕ್ರಬಡ್ಡಿ ಎಲ್ಲ ಲೆಕ್ಕ ಹಾಕಿದ್ರೆ ಹತ್ತತ್ರ 1,000 ಕೋಟಿ ರೂಪಾಯಿ. ಇವಾಗ ಮೈಕ್ರೋ ಫೈನಾನ್ಸ್ ಅಂತ ಅಂದ್ರೆ ಆಬ್ವಿಯಸ್ಲಿ ಅದೊಂದು RBI ನ ರೂಲ್ಸ್ ನ ರೆಗ್ಯುಲೇಷನ್ ನ ಫಾಲೋ ಮಾಡ್ಬೇಕಾಗುತ್ತೆ. ಆದ್ರೆ ಈ ರೀತಿ ಸಾಲ ಕೊಡುವಾಗ ನೀವ್ ಹೇಳ್ದಂಗೆ ಯಾವುದೇ ರೀತಿ ಡಾಕ್ಯುಮೆಂಟ್ ಅನ್ನು ಕೇಳಲ್ಲ ಅನ್ನೋದು ಒಂದ್ ಕಡೆ.
ಮತ್ತೆ ಯಾವ ರೀತಿ ಪರ್ಸೆಂಟೇಜ್ನ ಅವರು ಇಂಟ್ರೆಸ್ಟ್ ಪರ್ಸೆಂಟೇಜ್ನ ಮಿತಿಗೊಳಿಸೋದು, ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅಂತ ಇರೋದಿಲ್ಲ. ಸೊ ಇವೆಲ್ಲ ಸೇರಿ ನಿರ್ದೇಶಕರಿಗೆ ಅಥವಾ ನಿರ್ಮಾಪಕರಿಗೆ ತೊಂದರೆ ಆಗ್ತಾ ಇದೆಯಾ? ಅಂದ್ರೆ ಮೊದಲು ಹೇಳೋ ಟರ್ಮ್ಸ್ ಅಂಡ್ ಕಂಡೀಷನ್ ಬೇರೆ, ನಂತರ ಹೇಳೋ ಟರ್ಮ್ಸ್ ಅಂಡ್ ಕಂಡೀಷನ್ ಬೇರೆ, ಆ ರೀತಿ ಏನಾದರೂ ನಡೆಯುತ್ತಾ ಈ ಒಂದು ನೆಟ್ವರ್ಕ್ ಅಲ್ಲಿ? ಇದು ಬಹಳ ಮುಖ್ಯವಾಗಿ ಈಗೊಂದು 20 ವರ್ಷದಿಂದಲಂತೂ ಸ್ಟಾರ್ಡಮ್ ಬಹಳ ಮುಖ್ಯ ಬಂದಿದೆ. ಸ್ಟಾರ್ಡಮ್ ನಮ್ಮಲ್ಲಿ 1970ರಿಂದ ಶುರುವಾಗಿತ್ತು. ಈಗ ನಮ್ಗೆ ಒಬ್ಬ ಸ್ಟಾರ್ ಕಾಲ್ ಶೀಟ್ ಸಿಕ್ಬಿಟ್ರೆ ನಿಮ್ಗೆ ಉಳಿದಿದ್ದಲ್ಲ, ಸ್ಯಾಟಲೈಟ್ ರೈಟ್ ಸಿಕ್ಕತ್ತೆ, ಮತ್ತೊಂದು ಈ ಲೆಕ್ಕಕ್ಕೆ ಆಯ್ತು. ಒಬ್ಬ ಸ್ಟಾರ್ ಹತ್ರ ಹೋಗ್ತಾರೆ, ಅವ್ನು ನೋಡಿ ಒಂದು 50 ಲಕ್ಷ ಕೊಟ್ಬಿಟ್ರೆ ನಾನು ನಿಮ್ ಕಾಲ್ ಶೀಟ್ ಗ್ಯಾರಂಟಿ ಕೊಡ್ತೇನೆ ಅಂತಾರೆ. ಇವನಿಗೆ ನಿರ್ಮಾಪಕನಿಗೆ ಸ್ಟಾರ್ ಕಾಲ್ ಶೀಟ್ ಬೇಕಾದ್ರೆ ನಿಮಗೆ 24 ಗಂಟೆ ಒಳಗೆ 50 ಲಕ್ಷ ರೂಪಾಯಿ ದುಡ್ಡು ಬೇಕು. ಇದು ಇವತ್ತಿನ ಸಿನಿಮಾ ಶುರು ಆಗುವ ರೀತಿ. 50 ಲಕ್ಷ ದುಡ್ಡು ಯಾವ ಬ್ಯಾಂಕ್ ಅವ್ರು ಕೊಡ್ತಾರೆ ನಿಮ್ಗೆ? ಇವನ್ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದ್ರೂ ಕೂಡ ಅದ್ರ ಪ್ರೋಸೆಸ್ಗೆ ನಿಮ್ಗೆ 15 ದಿನ ಬೇಕು. ಯಾರು 24 ಗಂಟೆ ಒಳಗೆ 50 ಲಕ್ಷ ಕೊಡಲ್ಲ. ಇವ್ರ ಗಾಬರಿ ಏನು ಅಂತಂದ್ರೆ, ಇನ್ಯಾರ್ದಾರ ಸಿನಿಮಾ ಒಪ್ಕೊಂಡ್ಬಿಟ್ರೆ ಅವನು ನಮ್ಮ ಹತ್ರ ಕಾಲ್ ಶೀಟ್ ಇರ್ಲಿ ಅನ್ನೋ ಕಾರಣಕ್ಕೆ 50 ಲಕ್ಷ ಎಲ್ಲೋ ಹೀಗೆ ಫೈನಾನ್ಷಿಯರ್ ಹತ್ರ ತಂದು ಕೊಟ್ಬಿಡ್ತಾರೆ. ಈ ಫೈನಾನ್ಷಿಯರ್ ನಿಮ್ಗೆ 50 ಲಕ್ಷ ಕೊಟ್ಟಷ್ಟೇ ಸುಲಭ ಅವನು ವಾಪಸ್ ವಸೂಲಿ ಮಾಡುವ ದಾರಿಯನ್ನು ಲೆಕ್ಕ ಹಾಕೊಂಡಿರ್ತಾನೆ. ಹಾಗಾಗಿ ಇವ್ರು ಕೊಡುವಾಗ ಏನು ಡಾಕ್ಯುಮೆಂಟ್ ಕೊಡ್ತಾರೋ ಬಿಡ್ತಾರೋ ಅವನ ಮನೆ ಮೇಲೋ ಮತ್ತೊಂದ್ರ ಮೇಲೋ ತಗೊಂಡು, ಈ ಸಾಲ ಕೊಟ್ಟಿರುವುದು RBI ನಿಯಮಕ್ಕೆ ಒಳಪಟ್ಟಿರಲ್ಲವಾದ್ದರಿಂದ ಅವನ ಏನು ಅಡಮಾನ ಇಟ್ಕೊಳ್ತಾರೋ ಅದು RBI ನಿಯಮಕ್ಕೆ ಒಳಪಡಲ್ಲ. ನಾನು ಎಷ್ಟೋ ನಿರ್ಮಾಪಕರು ತಮ್ಮ ಇಡೀ ಜೀವಮಾನದ ಗಳಿಕೆಯನ್ನು ಒಂದು ಸಿನಿಮಾದಿಂದ ಕಳ್ಕೊಂಡಿದ್ರು ನೋಡಿ. ವಜ್ರಮುನಿ ಅಂತ ಬಹಳ ದೊಡ್ಡ ಕಲಾವಿದ ಜಯನಗರದಲ್ಲಿದ್ದಂತ 16 ಸೈಟ್ ಅನ್ನು ಮಾರ್ಬೇಕಾದ ಅನಿವಾರ್ಯತೆ ಬಂತು ಒಂದು ಸಿನಿಮಾದಿಂದ. ನಮ್ಗೆ ತುಂಬಾ ಉದಾಹರಣೆಗಳಿದೆ. ಇದು ಬರೀ ಸಿನಿಮಾಕ್ ಮಾತ್ರ ಸಂಬಂಧಪಟ್ಟ ಸಮಸ್ಯೆ ಅಲ್ಲ, ಇದು ಇಡೀ ಕರ್ನಾಟಕ ಆರ್ಥಿಕ ವ್ಯವಸ್ಥೆಯ ಸಮಸ್ಯೆ. 1,000 ಕೋಟಿನಲ್ಲಿ ಏನೇನು ಆಗ್ಬಿಡ್ಬೋದು ಅಲ್ವಾ? ಎಂತೆಂತ ದೊಡ್ಡ ಯೋಜನೆಗಳಾಗ್ಬೋದು. ಎಲ್ಲೋ ಒಂದು ಕಡೆ ಇದನ್ನ ತಡೆ ನಿಲ್ಸೋ ಕೆಲಸ ಆಗ್ಲೇಬೇಕಾಗ್ತದೆ. ಇದು ಮೈಕ್ರೋ ಫೈನಾನ್ಸ್ ಎಷ್ಟು ದೊಡ್ಡ ಸುದ್ದಿ ಮಾಡ್ತಾ ಇದೆಯೋ, ಇದು ಯಾವತ್ತೂ ಸುದ್ದಿನೇ ಮಾಡಿಲ್ಲ. ಕರ್ನಾಟಕ ಚಲನಚಿತ್ರದ ಆರ್ಥಿಕ ಸಂಬಂಧ ಯಾರೋ ಚಿದಂಬರ ಶೆಟ್ಟಿ ಕೊಲೆಯಾದ ಸಂದರ್ಭದಲ್ಲಿ 3-4 ದಿನ ಪೇಪರ್ಗಳಲ್ಲಿ, ಅದರಲ್ಲೂ ಕೂಡ ಕ್ರೈಮ್ ಪೇಪರ್ಗಳಲ್ಲಿ ಅದು ಹೆಡ್ಡಿಂಗ್ ಅಲ್ಲಿ ಬರುತ್ತೆ, ಅಲ್ಲಿ ಮುಗಿದು ಹೋಗುತ್ತೆ. ಅದ್ರ ಆಚೆಗೆ ಇದ್ರ ಬಗ್ಗೆ ಚರ್ಚೆಗಳಾಗಿಲ್ಲ, ವಿಚಾರ ಸಂಕಿರಣಗಳಾಗಿಲ್ಲ. ಆಗೋ ಅವಶ್ಯಕತೆ ಖಂಡಿತ ಇದೆ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿ? ಕೇವಲ ಇವಾಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದಕ್ಕೆ ನಾವು ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇತ್ತು. ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಈ ಒಂದು ನೆಟ್ವರ್ಕ್ ವರ್ಕ್ ಮಾಡ್ತಾ ಇದೆ, ಇದಕ್ಕೆ ವಾಣಿಜ್ಯ ಮಂಡಳಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಸೂಕ್ಷ್ಮ ಒಂದು ಸಜೆಷನ್ ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.